ಒಂದೇ ರೋಡ್ ಕಿಂಗು ಈ ಬಾರ್ಡರ್ ಇಂಡಿಯನ್ ಬಾರ್ಡರ್ ಸರ್ಕ್ಯೂಟ್ ಏನಿದೆ ಇದುವರೆಗೆ ಇವತ್ತಿನ ಡೇಟ್ವರೆಗೂ ಫೆಬ್ರವರಿ 2026 ಅಲ್ಲಿ ಇದ್ದೀವಿ. ಇದುವರೆಗೆ ನಂದು ಒಂದೇ ಗಾಡಿ ಈ ಇಂಡಿಯನ್ ಬಾರ್ಡರ್ ಸರ್ಕ್ಯೂಟ್ ನೋಡಿರೋದು. ಶ್ರೀವರ್ಧನ್ ಅಂತ ಒಂದು ಊರಿದೆ. ಗಾಡಿ ನಿಲ್ಸ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಶುಕ್ರವಾರ ಈವ್ನಿಂಗ್ ರೈಟ್ ಸೈಡಲ್ಲಿ ಒಬ್ರು ಬಂದು ನಿಂತ್ಕೊಂಡ್ರು. ದೊಡ್ಡ ಗಡ್ಡ ಟೋಪಿ ಹಾಕಿದ್ರು. ಲೆಫ್ಟ್ ಸೈಡಲ್ಲಿ ಒಬ್ಬ ನಿಂತ್ಕೊಂಡ್ರು. ಅವ್ರು ಮುಸ್ಲಿಮ್. ನಾನು ಏಜ್ಡ್ ಆಗಿರ್ಬೋದು. ಗಾಡಿ ಇಲ್ಲಿ ಬಾಕ್ಸ್ ಇತ್ತು, ಇಲ್ಲಿ ಬಂದು ನಿಂತ್ಕೊಂಡ್ರು. ನಾನು ಇದು ನಿಂತ್ಕೊಂಡೆ. ಕ್ಯಾ ಹುವಾ ಬೇಟಾ ಹೇಳ್ದೆ, ಈ ಥರ ಬಾಂಬೆಗೆ ಹೋಗೋದು ರೂಟ್ ನೋಡ್ತಾ ಇದ್ದೀನಿ. ಅವರು ಹಿಂದಿನಲ್ಲಿ ಹೇಳಿದ್ರು, ಏ ಟೈಮ್ ಮೇ ಆಪ್ ಕಿಧರ್ ಜಾ ರಹೆ? ಅಂದಿರ ಹೋಗಿ 3 ಕಿಲೋಮೀಟರ್ ಮುಂದೆ ಹೋಗು, ಶ್ರೀವರ್ಧನ್ ಊರಿದೆ, ಲಾಡ್ಜ್ ಇದೆ, ಸ್ಟೇ ಮಾಡು. ಬೆಳಿಗ್ಗೆ ಎದ್ದೋಳು, ಈ ರೂಟ್ ಹೋಗ್ಬೇಡ, ಫಾರೆಸ್ಟ್ ರೂಟು. ಇನ್ನೊಂದು 15 ಕಿಲೋಮೀಟರ್ ಲಾಂಚ್ ಸಿಗುತ್ತೆ. ಲಾಂಚ್ ತಗೊಂಡು ನಿಮಗೆ 80 ಕಿಲೋಮೀಟ್ರು ಹೆಚ್ಚು ಕಮ್ಮಿ 4 ಅವರ್ ಕಮ್ಮಿ ಆಗುತ್ತೆ ಅಂತ. ಇಲ್ಲ, ನಾನು ನೈಟ್ ಹೊಡೆದು ಬಿಡ್ತೀನಿ, ಈ ರೂಟಲ್ಲಿ ಹೋಗ್ಬೋದಾ? ನಕ್ಕಿದ್ರು ಅವರು. ನಕ್ಬಿಟ್ಟು, ತೀರಾ ಎಮರ್ಜೆನ್ಸಿ ಇದ್ರೆ ನೀನು ಹೋಗು. ನಾನು ಎಮರ್ಜೆನ್ಸಿ ಏನೂ ಇಲ್ಲ, ಈ ಥರ ಟೂರ್ ಮಾಡ್ತೀನಿ, ಸ್ಟೇ ಮಾಡು, ಹೋಗ್ಬೇಡ. ಸರಿ, ಮೊಬೈಲ್ ಹಿಂಗೆ ಕೈಲಿ ಇಟ್ಕೊಂಡು ಮಾತಾಡ್ತಾ ಇದೆ. ನಿಂತಿದ್ದೆ. ನನ್ನ ರೈಡಿಂಗ್ ಆಗಿದೆ, ಇಲ್ಲಿ ಪಾಕೆಟ್ ಇದೆ ಮೊಬೈಲ್ ಪಾಕೆಟಲ್ಲಿ ಮೊಬೈಲ್ ಇಟ್ಬಿಟ್ಟು ತಿರ್ತೀನಿ ಮಾಯಾ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆದಿಸ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ಹೊಸ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ. ನಾವು ಮಾಡ್ತಾ ಇರೋ ಹೊಸ ಪ್ರಯತ್ನ ಏನು ಅಂತಂದ್ರೆ, 36 ವರ್ಷ ಹಳೇದು ಒಂದು ಗಾಡಿ, 2 ಸ್ಟ್ರೋಕ್. ನಂಬರ್ಸ್ ಕೌಂಟೇ ಸಿಗ್ತಾ ಇಲ್ಲ, ಎಷ್ಟು ಕಿಲೋಮೀಟರ್ ಓಡಿದೆ ಆ ಗಾಡಿ ಅಂತ. ಬೆಜ್ಜಾನ್ ರೆಕಾರ್ಡ್ಸ್ ಆಗಿದೆ. ಒನ್ ಆಫ್ ದ ಮೇನ್ ರೆಕಾರ್ಡ್ ಆಲ್ ಇಂಡಿಯಾ ಬಾರ್ಡರ್ ಸರ್ಕ್ಯೂಟ್ ಆಗಿದೆ. 11 ಜ್ಯೋತಿರ್ಲಿಂಗಾಸ್ ಆನ್ ಸಿಂಗಲ್ ರೈಡ್, ಒಂದೇ ರೈಡ್ ಅಲ್ಲಿ 11 ಜ್ಯೋತಿರ್ಲಿಂಗನ ಕವರ್ ಮಾಡಿದೆ. ಇದು ಹೇಳೋದಕ್ಕಿನ ಗಾಡಿ ನೋಡಿ, SD ರೋಡ್ ಕಿಂಗ್ ನೋಡಿ ಇಲ್ಲಿ 2022 ಅಲ್ಲಿ ಯಾತ್ರ 21,457 ಕಿಲೋಮೀಟರ್ ಸೋಲೋ ರೈಡ್. ಜ್ಞಾಪಕ ಇಟ್ಕೊಳ್ಳಿ, ಇವಾಗೆಲ್ಲ ಮಾಡ್ತಾರೆ ಸೋಲೋ ರೈಡ್ ಹೋಗ್ತಾ ಇದ್ದೀನಿ ಅಂತೆಲ್ಲ. ಈ ತರ ಸೋಲೋ ರೈಡ್ ಇಂಥ ಗಾಡಿಲಿ, ಓಕೆನಾ, ಅಕ್ರಾಸ್ ಇಂಡಿಯನ್ ಬಾರ್ಡರ್. 2025 ತಪಸ್ಯ 8,344 ಕಿಲೋಮೀಟರ್ ಸ್ಪಿರಿಚುವಲ್ ಸ್ಯಾಡಲ್ 11 ಜ್ಯೋತಿರ್ಲಿಂಗಾಸ್, 14 ಶಕ್ತಿಪೀಠಾಸ್ ಇನ್ ಸಿಂಗಲ್ ರೈಡ್. ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ದೇಶಭಕ್ತಿ ಹೆಂಗಿರುತ್ತೆ ನಮ್ಮ ಬೈಕರ್ಸ್ಗೆ ಅಂತ. ಮೇರಾ ಭಾರತ್ ಮಹಾನ್ ಸರ್ದು ಐಡಿನೂ ಇದೆ, ಫ್ಯಾಷನ್ ಆನ್ ವೀಲ್ಸ್ ಅಂತ. ಸರ್ರು ನನಗೆ ಒಂದು 14-15 ವರ್ಷದಿಂದ ಪರಿಚಯ, ಒಳ್ಳೆ ಗೈಡು. ನಾನು SD ತೊಗೊಂಡಾಗೋ ಅವ್ರ ಹತ್ರ ಇನ್ಪುಟ್ಸ್ ತೊಗೊತಾ ಇದ್ದೆ. ಸಾರ್ ಹಿಂಗೆ ಏನೇನು ಮಾಡಬೇಕು ಅಂತ. ಇಂಟ್ರಡ್ಯೂಸ್ ಮಾಡ್ಬಿಡೋಣ. ಇಷ್ಟೊಂದು ಬಿಲ್ಡಪ್ ಕೊಟ್ಟೆ ಅಂತ ಅನ್ಕೊಂಬಿಡಿ. ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರ್ತತೆ ಸಂದೀಪ್ ಸರ್ ಅಂತ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಪ್ಲೆಜರ್ ಆಕಾಶ್. ಇಷ್ಟೊಂದು ದಿನದಿಂದ ಹೇಳ್ತಾ ಇದ್ರು ಮೀಟ್ ಮಾಡಬೇಕು ಅಂತ ಇದ್ವಿ. ನಾವು ಮೀಟ್ ಮಾಡೋಕ್ಕಾಗಿಲ್ಲ. ಇವತ್ತು ಸರ್ ಸಡನ್ ಪ್ಲಾನು, ಬರ್ತೀನಪ್ಪ ಸರ್, ಎನಿ ಟೈಮ್ ವೆಲ್ಕಮ್ ಅಂದೆ. ಬಂದಿದ್ದಾರೆ ಸರ್. ಸರ್, ಈ ಗಾಡಿ ಬಗ್ಗೆ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್ ಅಂತ. ಹುಟ್ಟು ಬೆಳೆದಿದ್ದು ಮೈಸೂರು, ಬಟ್ 25 ವರ್ಷದಿಂದ ಸೆಟ್ಲ್ ಆಗಿರೋದು ಬೆಂಗಳೂರಲ್ಲಿ. ಚಿಕ್ಕ ವಯಸ್ಸಿಂದ ನಾನು ಊರ್ ಸುತ್ತೋದು, ಕಾಡ್ ಸುತ್ತೋದು ಹಾಬಿ ಇತ್ತು ನನ್ಗೆ. ನಮ್ ಕಾಲದಲ್ಲೆಲ್ಲ ಮೊಪೆಡ್ ಹೈ ಎಂಡ್. ಅವಾಗೆಲ್ಲ ಸೈಕಲ್ ತಗೊಂಡು ಮೈಸೂರಲ್ಲಿ ಇದ್ದಿದ್ರಿಂದ ಶ್ರೀರಂಗಪಟ್ಟಣ, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಕಾಡು ಸುತ್ತೋದು, ಅದೆಲ್ಲ ಹವ್ಯಾಸ ಆಯ್ತು. ಲೇಟರ್ ಹಾಗೆ ಬೆಳೀತಾ ಮೊಪೆಡ್ಗೆ ಬಂದ್ವಿ. ಮೊಪೆಡ್ 100cc ಬಂತು. ತಿರ್ಗಾ ಮೊಪೆಡ್ಗೆ ಹೋದ್ವಿ. ಆಮೇಲೆ ಹೀಗೆ ಎಲ್ಲ ಚೆಲ್ಲಾಟ ಎಲ್ಲ ನಡಿಬೇಕಾದ್ರೆ ಗಾಡಿಗಳದ್ದು. ಒಂದು 18 ವರ್ಷ ಹಿಂದೆ ಒಂದ್ ಗಾಡಿ ನೋಡ್ಕೊಂಡ್ ಬಂದಿದ್ವಿ, ರೋಡ್ ಕಿಂಗು ಬೇಕು ಅಂದ್ಬಿಟ್ಟು. ಆ ಯಪ್ಪ ಸಿಕ್ಕಿರ್ಲಿಲ್ಲ ಅವ್ರು ನನ್ಗೆ. 1 ವರ್ಷ ಆದ್ಮೇಲೆ ಅವರೇ ಫೋನ್ ಮಾಡಿ ಕರ್ಸಿ ಕೊಟ್ಟಿದ್ದು ಇದು ನನ್ನ ಗಾಡಿ. ಇದು 09 ರಿಜಿಸ್ಟ್ರೇಷನ್, ಮೈಸೂರಲ್ಲಿ ಇದ್ದಿದ್ದು, ಬ್ಯಾಂಕ್ ಮ್ಯಾನೇಜರ್ ರಿಟೈರ್ಡ್ ಗಾಡಿ. ಸ್ಟಾಕ್ ಗಾಡಿ ಇತ್ತು. ಸುಮಾರು ಚೇಂಜಸ್ ನಾನ್ ಮಾಡಿದೀನಿ ನನ್ನ ರಿಕ್ವೈರ್ಮೆಂಟ್ಗೆ. ಯಾಕಪ್ಪ ರೋಡ್ ಕಿಂಗ್ ಅಂದ್ರೆ, ನಮ್ ದೊಡ್ಡಣ್ಣ ಒಬ್ರು ಇದ್ರು, ಅವ್ರು ಹೋಗ್ಬಿಟ್ರು. ಅವ್ರು 94 ಅಲ್ಲಿ ರೋಡ್ ಕಿಂಗ್ ತಗೋಬೇಕು ಅಂತ ಬಹಳ ಆಸೆ ಇತ್ತು. ಅವ್ರ ನೆನಪಲ್ಲಿ ತಗೊಂಡಿದ್ದು ಈ ಗಾಡಿ. ಇದು ನನ್ಗೆ, ನನ್ನ ಜೊತೆ ನಮ್ಮ ಅಣ್ಣ ಇದ್ದಂಗೆ, ನನ್ನ ಜೀವಕ್ಕಿಂತ ಜಾಸ್ತಿ ಗಾಡಿ. ಆ ಕನೆಕ್ಟ್ ನನ್ಗೆ ಈ ಗಾಡಿ ಮೇಲಿದೆ. ಎಲ್ಲೋದ್ರು ಯಾವ 24 hours ರೈಡ್ ಮಾಡಕ್ ಹೇಳಿ, ಯಾವ ಕಾಡಿರ್ಲಿ, ಯಾವ ಮರಳು ಗಾಡಿಲಿ, ಮಳೆ ಇರ್ಲಿ, ಬಿರುಗಾಳಿ ಬರ್ಲಿ, ಈ ಗಾಡಿ ನನ್ ಮೇಲೆ ನಾನು ಕೂತಿದ್ರೆ ಸೇಫ್ ಆಗಿ ನಾನು ಮನೆಗೆ ಬರ್ತೀನಿ ಅನ್ನೋದು ನಂದು ನಂಬಿಕೆ. ಆ ನಂಬಿಕೆನ ನನ್ನ ಗಾಡಿ ಸಾಥ್ ಕೊಟ್ಟಿದೆ. ಯಾರು ದೃಷ್ಟಿ ಬಿದ್ದಿಲ್ಲ ಅಂದ್ರೆ ಸಾಕು. ಇದು ನನ್ನ ಮತ್ತೆ ನನ್ನ ಈ 2189 ಏನ್ ನನ್ನ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಇದೆ, ನನ್ನ ರೋಡ್ ಕಿಂಗು, ಇದ್ರದ್ದು ಕನೆಕ್ಟ್. ಕಮಿಂಗ್ ಟು ಟೂರಿಂಗ್ ಪಾರ್ಟ್, ತುಂಬಾ ಸುತ್ತಿದ್ದೀನಿ. ಕರ್ನಾಟಕ ಎಲ್ಲ ಸುತ್ತಾಯ್ತು, ಸೌತ್ ಇಂಡಿಯಾನಲ್ಲೂ ಸುಮಾರು ಸ್ಟೇಟ್ ಸುತ್ತಾಯ್ತು. ಇದು ಇಂಡಿಯನ್ ಬಾರ್ಡರ್ ರೈಡ್. ಅಪ್ಪ ಆರ್ಮಿನಲ್ಲಿ ಇದ್ರು. ಯಾವಲೇ ಚಿಕ್ಕ ವಯಸ್ಸಲ್ಲಿ ಆರ್ಮಿಗಳದ್ದು ಸ್ಟೋರಿ ಹೇಳೋರು. ಈ ಯುದ್ಧ ಆಗ್ಬೇಕಾದ್ರೆ ನಾವು ತನಾಟಲ್ಲಿ ಇದ್ವಿ, ದೇವಸ್ಥಾನದ ಹತ್ರ, ತಾಯಿ ದೇವಸ್ಥಾನದ ಹತ್ರ ಇದ್ವಿ, ಈ ಕಡೆ ಫೈರಿಂಗ್ ಮಾಡೋರು, ಅದ್ ಮಾಡೋರು ಇದ್ರು. ಈ ತರ ಸುಮಾರು ಸ್ಟೋರೀಸ್ ಕೇಳ್ಕೊಂಡೇ ಬರ್ತಾ ಇದ್ವಿ. ಅದೊಂದು ತಲೆಯಲ್ಲಿ ಕೂತ್ಕೊಂಡಿತ್ತು, ಬಾರ್ಡರ್ ಒಂದ್ಸಲಿ ಹೋಗಿ ನೋಡ್ಬೇಕು ಹೆಂಗಿರುತ್ತೆ ಅಂತ. ಲೇ ಲದಾಖ್ ಅದೆಲ್ಲ 2 ಸಲ ಆಗಿತ್ತು. ಒಂದು ಪಿಕ್ಚರ್ ಗೊತ್ತಿತ್ತು, ಆರ್ಮಿ ಅವ್ರ ಲೈಫ್ ಹೆಂಗಿರುತ್ತೆ ಅಂತ ನೋಡಿದ್ವಿ. ಪ್ರಾಪರ್ ಬಾರ್ಡರ್ ನೋಡ್ಬೇಕಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು ಅದೊಂದು ತಲೆಯಲ್ಲಿತ್ತು. ಕೋವಿಡ್ ಟೈಮಲ್ಲಿ ನಾನು ಇರೋದು ಟೂರಿಸಂ ಇಂಡಸ್ಟ್ರಿನಲ್ಲಿ. ನಮ್ಗೆ ಕೆಲಸ ಇರಲಿಲ್ಲ ಅವಾಗ, ಟೈಮ್ ಇತ್ತು ತುಂಬಾ. ಎಲ್ಲ ಫ್ರೆಂಡ್ಸ್ಗಳ್ದೆಲ್ಲ ಹೆಲ್ಪ್ ತಗೊಂಡು ಒಂದು ಗಾಡಿ ಮಾರ್ಬಿಟ್ರೆ ಅದು ದುಡ್ಡು ಹಾಕೊಂಡು 3-4 ಲಕ್ಷ ರೂಪಾಯಿ ಬಡ್ಜೆಟ್ ಆಯ್ತು. ಜೈ ಗಣೇಶ್ ಅಂದ್ಬಿಟ್ಟು ಗಾಡಿ ರೆಡಿ ಮಾಡಿಸ್ಬಿಟ್ಟು
ಎತ್ತದ್ವಿ ಇಂಡಿಯಾ ಬಾರ್ಡರ್ ರೈಡ್ ಮಾಡೋಣ ಅಂತ. 58 ದಿನ ಟೈಮ್ ತಗೊಂಡೆ. 21,457 ಕಿಲೋಮೀಟ್ರ್. ಚಿಕ್ಕಲ್ಸಂದ್ರ ನಮ್ಮನೆ, ಬೆಂಗಳೂರು ಟು ಬೆಂಗಳೂರು ಮಾಡೋವರೆಗೆ 21,457 ಕಿಲೋಮೀಟ್ರು. ಪೀಸ್ಫುಲ್ ಆಗಿ ಸಿಂಗಲ್ ಪೀಸಲ್ಲಿ ನಾನು ನನ್ನ ಗಾಡಿ ಇಬ್ರು ಬಂದು ಸೇರಿದ್ವಿ. ಗಾಡಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದೆ. ಎಸ್ಪೆಷಲಿ ಈ ರೈಡ್ಗೆ ದಿನಾ ಗಾಡಿ ಓಡಿಸ್ತಾ ಇರ್ತೀವಿ, ಯಾಕಂದ್ರೆ ಗೂಗಲ್ ಮ್ಯಾಪ್ ಪ್ರಕಾರ 23,000 ಕಿಲೋಮೀಟರ್ ಬರ್ತಾ ಇತ್ತು. ಮಾಡಿದ್ದು 21 ಚಿಲ್ಲರೆ. ಸೊ ಸಸ್ಪೆನ್ಷನ್ ಒಂದು ಚೇಂಜ್ ಮಾಡಿದೆ. ಫ್ರಂಟು ಗಾಡೀಲಿ ಇದ್ದಿದ್ದು ಸಸ್ಪೆನ್ಷನ್ ಚೆನ್ನಾಗಿತ್ತು, ಸ್ವಲ್ಪ ಸಾಫ್ಟ್ ಸಸ್ಪೆನ್ಷನ್ ಇರಲಿ ಅಂದ್ಬಿಟ್ಟು RTR ಹಾಕು ಇನ್ನೂ ಸ್ಟೇಬಲ್ ಆಗಿರುತ್ತೆ ಅಂತ. ಸೊ ಇದು RTR 200 ಸಸ್ಪೆನ್ಷನ್ ಹಾಕಿದೆ. ಹ್ಯಾಂಡಲ್ ಬಾರ್ ಎಲ್ಲ ಒರಿಜಿನಲ್. ಸೇಫ್ಟಿಗೆ ನಕ್ಕಲ್ ಗಾರ್ಡ್ಸ್ ಹಾಕೊಂಡೆ. ನಮ್ 2 ಸ್ಟ್ರೋಕ್ ಇರೋದ್ರಿಂದ ಆಯಿಲ್ ಕ್ಯಾರಿ ಮಾಡಬೇಕು. ಆಯಿಲ್ ಎಲ್ಲಿ ಕ್ಯಾರಿ ಮಾಡ್ಲಿ, ಅಟ್ಲೀಸ್ಟ್ ಒಂದು 5 ಲೀಟರ್ ಆದ್ರೂ ಇರ್ಲೇಬೇಕು. ಎಮರ್ಜೆನ್ಸಿಗೆ ಓವರ್ ನೈಟ್ ಹೊಡಿಬೇಕಾದ್ರೆ ಪೆಟ್ರೋಲ್ ಸಿಕ್ಬಿಡುತ್ತೆ, ಆಯಿಲ್ ಸಿಗಲ್ಲ. ಇದೇ ಡ್ರಿಂಕ್ ಮಾಡಿಸಿದ್ದೆ. ಇದು 2015 ಲೇಗೋದಾಗ ಮಾಡಿಸಿ ಇದನ್ನ ರಿಟರ್ನ್ ಮಾಡಿದ್ದೆ. ಇಲ್ಲಿ ನೋಡ್ಬೋದು ನೀವು, ಈಗಲೂ ಬಾಟ್ಲಿ ನಿಂಗೆ ಇದೆ. ನಿಮಗೆ ಒಳಗಡೆ ಇದರಲ್ಲೇ ಆಯಿಲ್ ಇರುತ್ತೆ. ಇದು ಸಾಫ್ಟ್ ಡ್ರಿಂಕ್ದು ಬಾಟ್ಲ್. ಇದು 2.25 ಲೀಟರ್ದು. 2.25 ಈ ಕಡೆ 2.25 ಆ ಕಡೆ. 4.25 ಲೀಟರ್ ಆಯಿಲ್ ಯಾವಲೋ ರಿಸರ್ವ್ ಇರುತ್ತೆ ನಮಗೆ. ಪಂಪು ಸಪೋಸ್ ಪಂಚರ್ ಗಿಂಚರ್ ಆದ್ರೆ ಟ್ಯೂಬ್ ಚೇಂಜ್ ಮಾಡೋಕೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಈ ಗಾಡಿಗಳಲ್ಲಿ ಸೈಕಲ್ ಚೈನ್ ಕವರ್ ಅಂದ್ರೆ ಕವರ್ಡ್ ಚೈನ್ ಕವರ್ ಬರೋದು. ಒಂದ್ ಬೋಲ್ಟ್ ಬಿಚ್ಚೋದ್ರೆ ರನ್ನಿಂಗ್ ಅಲ್ಲಿ ವೀಲ್ ಜಾಮ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಚೈನ್ ಕವರ್ ಜಾಮ್ ಆಗ್ಬಿಡುತ್ತೆ. ಇದಕ್ಕೆ ಇದೊಂದು ಸೇಫ್ಟಿ ಮಾಡಿಸ್ಕೊಂಡೆ. ಇದೊಂದು ಕ್ಲ್ಯಾಂಪ್ ಏನಿದೆ, ಈ ಕ್ಲ್ಯಾಂಪು ಫ್ಯಾಕ್ಟ್ರಿಯಿಂದ ಆಗ್ಲಿ ಯಾವ್ದ್ರಲ್ಲಿ ಬರಲ್ಲ. ಇದೊಂದೇ ಕ್ಲ್ಯಾಂಪ್ ಅಲ್ಲಿ ಫಿಟ್ಟಿಂಗ್ ಆಗೋದು. ಜನರಲಿ ಚೈನ್ ಜಂಪ್ ಕಿಂಪ್ ಆದ್ರೆ ಏನಾದ್ರು ಅಬ್ರ ಮಾಡಿದ್ರೆ ಇದು ಕಟ್ ಆಗುತ್ತೆ. ಕಟ್ ಆದ್ರೆ ಚೈನ್ ಎಳ್ಕೊಬಿಡುತ್ತೆ. ಇದು ಸೇಫ್ಟಿಗೆ ಇದೊಂದು ಮಾಡ್ಕೊಂಡೆ. ಯಾಕಂದ್ರೆ ಫ್ಲಾಟ್ ಔಟ್ ಹೈವೇನಲ್ಲಿ ಇದ್ದಾಗೆಲ್ಲ ಗಾಡಿ 80ರಿಂದ 100 ಸ್ಪೀಡಲ್ಲಿ ಇರುತ್ತೆ. ಆ ಸ್ಪೀಡಲ್ಲಿ ವೀಲ್ ಜಾಮ್ ಆದ್ರೆ ರೈಡರ್ ಹೊಗೆನೆ. ಸೊ ನಮ್ ಸೇಫ್ಟಿ ನಾವು ನೋಡ್ಕೋಬೇಕು. ಐಡಿಯಲ್ ಜಾವಲ್ಲಿ ಇದ್ದಿದ್ 3 ಟ್ಯಾಂಕು. ಆ 3 ಟ್ಯಾಂಕ್ ಅಲ್ಲಿ ಒಂದಿದೆ. ತೋರಿಸಿದ್ರು ರಾ ಪಿಕ್ಚರ್ ಹೆಂಗಿರುತ್ತೆ ತೋರಿಸ್ತೀನಿ ನೋಡಿ ಅಂತ. ಸೊ ರಾ ಪಿಕ್ಚರ್ ಅಲ್ಲಿ ಅಲ್ಯೂಮಿನಿಯಂ ಏನ್ ಬರುತ್ತೆ, ಅಲ್ಯೂಮಿನಿಯಂ ಫಿನಿಶ್, ಬ್ರಸ್ಟ್ ಫಿನಿಶ್. ಇದ್ರಲ್ಲಿ ಇನ್ನೊಂದು ಇಲ್ಲಿ ಮೋನೋಗ್ರಾಮ್ ಬರಲ್ಲ. ಈ ಟ್ಯಾಂಕ್ ಅಲ್ಲಿ ಟ್ಯಾಂಕ್ ಪ್ಯಾಡ್ಸ್ ಏನ್ ಬರುತ್ತೆ ಅದ್ ಬರಲ್ಲ. 22 ಲೀಟರ್ಸ್ ಟ್ಯಾಂಕ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗಿನ ಲೇಟೆಸ್ಟ್ ಜನರೇಷನ್ ಟೂರಿಂಗ್ ಸೆಗ್ಮೆಂಟ್ ಏನ್ ಬರ್ತಾ ಇದೆ ಅದೆಲ್ಲದಕ್ಕಿನ್ನ ಒಂದು ಹೈ ಲೆವೆಲ್. ಇಷ್ಟು ದಪ್ಪ ಇದೆ ಲಿಟ್ರಲಿ. ನಂದ್ ರೋಡ್ ಕಿಂಗ್ಗೂ ಈ ರೋಡ್ ಕಿಂಗ್ ಟ್ಯಾಂಕು ಡಬಲ್. ಅಲ್ಯೂಮಿನಿಯಂ ಏರ್ ಫಿಲ್ಟರ್ ಇದೆ, ವೆರಿ ರೇರ್. ಇನ್ನೊಂದು ಪಾಯಿಂಟ್, ಸಂದೀಪ್ ಸರ್ನ ಫಸ್ಟ್ ಮೀಟ್ ಮಾಡಕ್ ಅವ್ರ ಮನೆ ಹತ್ರ ಹೋಗಿದ್ದೆ. ಅವಾಗಿಂದು ಪಿಕ್ಚರ್ ಇನ್ನ ನಂಗೆ ಜ್ಞಾಪಕ ಇದೆ. ಒಂದ್ 14 ವರ್ಷ ಆಗಿತ್ತು. ಒಂದು ಗಾಡಿ ತೋರಿಸಿದ್ರು. ನನ್ ಪರ್ಸನಲ್ ಅಪ್ಪ ಇದೊಂದು ಮೋಸ್ಟ್ ಪ್ರಾಬ್ಲಿ ಇದೇ ಗಾಡಿನ ಸರ್? ಇದೇ ಗಾಡಿ ಸರ್. ಒಂದೇನಾ ಗಾಡಿ ಅಂದ್ರೆ ಬಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಡೋರ್ ತೆಗೆದ್ಬಿಟ್ಟು ತೋರಿಸಿದ್ರು. ಲಿಟ್ರಲಿ ನಾನ್ ನನ್ನ ಗಾಡಿ ತಗೊಳಕ್ಕೆ ಒಂದು 3-4 ವರ್ಷ ಕಷ್ಟ. ಸರ್ದ ಹತ್ರ 7 ರೋಡ್ ಕಿಂಗು, ಎಲ್ಲ ಟಾಪ್ ನಾಚ್, ಎಲ್ಲ ಒರಿಜಿನಲ್ 7 ರೋಡ್ ಕಿಂಗ್ ನಿಲ್ಸಿದ್ರು. ಇವಾಗ ಎಷ್ಟಿದೆ ಸರ್? ಇವಾಗ 3 ಇರೋದು. 3 ರೋಡ್ ಕಿಂಗ್ ಇದೆ ಸರ್ ಹತ್ರ. ಆರಾಮಾಗಿ ಒಂದು ಸೂಪರ್ ಬೈಕ್ ಬಂದ್ಬಿಡುತ್ತೆ ಹೊರತು. ಬಟ್ ಸರ್ ಮಾರಲ್ಲ. ಸರ್ ಏರೋ ಇಟ್ಕೊಂಡಿದ್ರು, 4 ಕರಿಸ್ಮಾ. ಇವಾಗೂ 2 ರಿಟೈನ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲೂ ಟೂರ್ ಮಾಡ್ತಾ ಇರ್ತಾರೆ ಸರ್. ಸೊ ನಾನು ID ತೋರಿಸ್ದೆ, ಫಾಲೋ ಮಾಡಿ. RX ಇತ್ತು ಸರ್ ಹತ್ರ. ಅದೇ ನಾನು ಕೇಳಿದೆ ಯಾಕೆ ಸರ್ ಮಾರ್ಬಿಟ್ರಿ ಅಂತ. ತಗೊಳ್ಳಿ ಸರ್, ಇನ್ನೊಂದು RX ತಗೊಳ್ಳಿ. ಖಂಡಿತ ನಿಮ್ ಹತ್ರ ಬಂದೈತೆ ಎತ್ತಡ ಗಾಡಿ. ಎಲ್ಲರೂ ಟೂರಿಂಗ್ ಮಾಡ್ತಾರೆ. 36 ವರ್ಷದ ಗಾಡಿ. ನಾನು ಓಡಿಸೋದು ತುಂಬಾ ಹೈಫೈ ಟಾಪ್ ಲೆವೆಲ್ ಗಾಡಿ. ಈಗಿನ ಜನರೇಷನ್ಗೆ ಹೈ ಎಂಡ್ ಗಾಡಿ ಏನ್ ಹೇಳ್ತೀರಾ, ಆ ಹೈ ಎಂಡ್ ಗಾಡಿ ಕಾಂಪಿಟೇಷನ್ ನನ್ ಗಾಡಿ ಹೇಳ್ಬೇಕಾದ್ರೆ ನಂದು ಫುಲ್ಲಿ ಲೋಡೆಡ್. ಟಾಪ್ ಎಂಡ್ ಫುಲ್ಲಿ ಲೋಡೆಡ್ 2 ಡಿಫ್ರೆಂಟ್ ವರ್ಡ್ ಹೇಳಿದೀನಿ. ಟಾಪ್ ಎಂಡ್ ಅಂದ್ರೆ ಏನು, ನೀವು ABS, ಡ್ಯುಯಲ್ ಚಾನಲ್ ABS, ಟ್ರಾಕ್ಷನ್ ಕಂಟ್ರೋಲ್, ಏನೇನೋ ಇದೆ, ರೈಡಿಂಗ್ ಮೋಡ್ಸ್, ಟೂರಿಂಗ್ ಮೋಡ್. ಇದು ಹೈ ಎಂಡ್ ಆಯ್ತು. ನಂದು ಫುಲ್ಲಿ ಲೋಡೆಡ್. ಅನಲಾಗ್ ಸಸ್ಪೆನ್ಷನ್ಸ್, ಅನಲಾಗ್ ಮೀಟರ್ಸ್, ಬೇಸಿಕ್ ಎಲೆಕ್ಟ್ರಿಕಲ್ಸ್, ಡ್ರಮ್ ಬ್ರೇಕ್ಸ್, ಇದೆಲ್ಲ ಇಟ್ಕೊಂಡು ನಮ್ದು ಫುಲ್ಲಿ ಲೋಡೆಡ್ ರಾಜ ರೋಡ್ ಕಿಂಗ್. ರೋಡ್ ಕಿಂಗ್ ಅಂದ್ರೆ ರಸ್ತೆ ರಾಜ. ಮತ್ತೆ ನಂದು ಟೂರಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದೇ ರೋಡ್ ಕಿಂಗು. ಈ ಬಾರ್ಡರ್, ಇಂಡಿಯನ್ ಬಾರ್ಡರ್ ಸರ್ಕ್ಯೂಟ್ ಏನಿದೆ, ಇದುವರೆಗೆ ಇವತ್ತಿನ ಡೇಟ್ ವರ್ಗು, ಫೆಬ್ರವರಿ 2026 ಅಲ್ಲಿ ಇದ್ದೀವಿ, ಇದುವರೆಗೆ ನಂದು ಒಂದೇ ಗಾಡಿ ಈ ಇಂಡಿಯನ್ ಬಾರ್ಡರ್ ಸರ್ಕ್ಯೂಟ್ ನೋಡಿರೋದು. ನೆಕ್ಸ್ಟ್ ಶಾರ್ಟ್ಲಿ ರಿಪೀಟ್ ಮಾಡೋಣ ಅಂತಿದ್ದೀನಿ. ಅವಾಗ 21,457 ಕಿಲೋಮೀಟರ್ ಇರಲ್ಲ, 23ರಿಂದ 25,000 ಕಿಲೋಮೀಟರ್ ಇರುತ್ತೆ. ಹೆಂಗೆ ಜಾಸ್ತಿ ಅಂದ್ರೆ ಈಗ ಸುಮಾರು ಏರಿಯಾಸ್ ಅಲ್ಲಿ ಪರ್ಮಿಟ್ ಕೊಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಸಿಕ್ಕಿದೆ. ಫ್ರೆಂಡ್ಸ್ಗಳಾಗಿ ಜಾಸ್ತಿ ಆಗಿದ್ದಾರೆ. ಈಗ ರಿಮೋಟ್ ಏರಿಯಾಸ್ ಅಂದ್ರೆ ಲೆಟ್ ಇಟ್ ಬಿ ಕಾಶ್ಮೀರು, ಇಲ್ಲ ನಾರ್ತ್ ಈಸ್ಟ್ ಅಲ್ಲಿ ನಾಗಾಲ್ಯಾಂಡ್, ಮಣಿಪುರ್, ಆ ಬಾರ್ಡರ್ ಸೆಕ್ಷನ್ನು, ಆ ಬಾಂಗ್ಲಾದೇಶ್ ಬಾರ್ಡರ್ ಸೆಕ್ಷನ್ನು, ಆ ಕಡೆ ಎಲ್ಲ ಆವಾಗ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ನಾನು ಹೋದಾಗ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋದೆ. ಕೆಲವು ಕಡೆ ಪರ್ಮಿಟ್ ಸಿಕ್ಕಿಲ್ಲ, ಬಿಟ್ಟಿಲ್ಲ ನಮಗೆ. ಎಲ್ಲೆಲ್ಲಿ ಬಿಟ್ಟರು ಅಲ್ಲಿವರೆಗೂ ಹೋಗಿ ಬಂದಿನಿ. ಬಟ್ ಈ ಸಲ ಪ್ರಾಪರ್ ಫುಲ್ಲಿ ಎಸ್ಟಾಬ್ಲಿಷ್ಡ್ ಕಾಂಟ್ಯಾಕ್ಟ್ಸ್ ಇದೆ. ಮಾಡಿದ್ರೆ ಅಟ್ಲೀಸ್ಟ್ 25,000 ಕಿಲೋಮೀಟರ್ ಪಕ್ಕ. ಸೂಪರ್ ಸರ್, ಅಷ್ಟು ಗ್ಯಾರಂಟಿ ಹೊಡಿತೀನಿ. ತಿರ್ಗಾ ಹೇಳ್ತೀನಿ, 25,000 ತಿರ್ಗಾ ಹೊಡೆದ್ಬಿಟ್ರೆ ಎಗೇನ್ ನಾನು ಒಂದೇ ರೋಡ್ ಕಿಂಗ್ ಆ ಸರ್ಕ್ಯೂಟ್ ಮಾಡೋದು. ಇನ್ಯಾವುದು ಬಂದಿರೋಲ್ಲ, ಬರೋದು ಇಲ್ಲ. ನಿಮ್ಗಳ ಪ್ರೀತಿ ಬೇಕು, ನಿಮ್ ಕಡೆ ನಿಮ್ ಕಾಟ ಕೊಡ್ತಾನೆ ಇರ್ತೀನಿ. ಯಾಕಂದ್ರೆ ಇವರು RX ಸೂಪರ್ ಬೈಕ್ಸ್ ಅಲ್ಲಿ ಇದಾರೆ. ಇವ್ರ ಹತ್ರನೇ RX ಐಟಮೇ ಒಂದು ಒಳ್ಳೆ ಟಾಪ್ ನಾಚ್ ಕ್ವಾಲಿಟಿ ಐಟಮ್ ನಾನು ತಗೊಂಡು ನನ್ನ ಗಾಡಿಯಲ್ಲಿ ಓಡ್ತಾ ಇದೆ. ಹೆಂಗ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತು, ವಿಡಿಯೋ ನೋಡಿದ್ದಾರೆ.
ಹಂಗ್ ಕೆಲಸ ಮಾಡ್ತಾ ಇದ್ದೆ. ಏನಾದ್ರು ತಿರ್ಗಾ ಒಂದಷ್ಟು ಬರ್ಸ್ ನೆಕ್ಸ್ಟ್ ಲಾಟ್ ಬಂದ್ರೆ ಒಂದ್ 10 ಪೀಸ್ ಎತ್ತಿಟ್ಬಿಡಿ. ಸರ್, ಇಷ್ಟು ಸ್ಟೇಟ್ ಅಲ್ಲಿ ನಿಮ್ಗೆ ಏನಾದ್ರು ಜನಗಳಿಂದ ತೊಂದರೆ ಆಗಿದೆಯಾ ರೈಡ್ ಮಾಡ್ಬೇಕಾದ್ರೆ? ಜನಗಳಿಂದ ಎಲ್ಲೂ ಏನು ತೊಂದರೆ ಆಗಿಲ್ಲ. ಹೆಲ್ಪ್ ಆಗಿದೆ? ಹೆಲ್ಪ್ ಮಾಡಿದ್ದಾರೆ, ತುಂಬಾ ಹೆಲ್ಪಿಂಗ್ ನೇಚರ್ ಜನಗಳೇ ಸಿಕ್ಕಿದ್ರು ಜರ್ನಿನಲ್ಲಿ. ಗುರ್ತಿರೋರು, ಗುರ್ತು ಇಲ್ದಿರೋರು, ಎಲ್ಲಾ ತರ ಜನಗಳು ಸಿಕ್ಕರು. ಹೆಲ್ಪಿಂಗ್ ನೇಚರ್. ಸೊ ಬೈಕರ್ಸ್ ಅಂದ್ಮೇಲೆ ಆಬ್ವಿಯಸ್ಲಿ ಬೈಕರ್ಸ್ ಅಂದ್ಮೇಲೆ ಒಂದು ರೆಸ್ಪೆಕ್ಟ್ ಒಂದ್ ಲೆವೆಲ್ ಅಲ್ಲಿ ಹೈ ಹೋಗುತ್ತೆ. ಅದ್ರಕ್ಕಿಂತ ಜಾಸ್ತಿ ಎಸ್ಪೆಷಲಿ ಸೌತ್ ಬಿಟ್ಟು ಹೋದ್ಮೇಲೆ ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಇಲ್ಲಿಂದ ಬೈಕಿಂಗ್ ಕಮ್ಯುನಿಟಿ ಏನಿದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು, ಮಾತಾಡ್ಬೋದು. ಆ ಲೆವೆಲ್ ನಮ್ಗೆ ಹೋಗಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಒಂದ್ ಬೋಲ್ಟ್ ಕೂಡ ಕೊಡಲ್ಲ, ಅಲ್ಲಿ ಜೀವ ಕೊಡ್ತಾರೆ. ಮತ್ತೆ ಇನ್ನೊಂದ್ ಏನಂದ್ರೆ ಫಸ್ಟ್ ಇಂಪ್ರೆಷನ್, ನಮ್ ಗಾಡಿ ನಿಲ್ಸ ತಕ್ಷಣ, ಎದುರುಗಡೆ ಗಾಡಿ ನೋಡಿದ ತಕ್ಷಣ 20 ವರ್ಷ 30 ವರ್ಷ ಹಿಂದಕ್ಕೆ ಹೋಗ್ಬಿಡ್ತದೆ ಒಂದು ಮೆಮೊರಿ. ನಮ್ಮ ಅಪ್ಪನ ಹತ್ರ ಆಯ್ತು, ನಮ್ ತಾತನ ಹತ್ರ ಆಯ್ತು, ನಮ್ ದೊಡ್ಡಪ್ಪನ ಹತ್ರ ಆಯ್ತು. ಫಸ್ಟ್ ಹೇಳೋದು ಒಂದೇನೆ, ಓದಾಗ ಬಂದಿಲ್ಲ ಅಂದ್ರು ಅವ್ರಿಗೆ ಏಕ್ಮೇನ ಅಂತಾರೆ. ಮೆಮೊರೀಸು ಎಲ್ಲ ಹೇಳ್ತಾರೆ. ಇನ್ನೊಬ್ಬ ಹೇಳ್ತಾನೆ ಟ್ಯಾಂಕ್ 2 ಪೀಸ್ ಮಾಡ್ಬಿಟ್ಟು ಸೀಮೆಣ್ಣೆ ಹಾಕೊಂಡ್ ಓಡ್ತಾ ಇದ್ವಿ, ಆ ಮಸಾಲಾ ಡಾಲ್ಗೆ ಬಗಾತೈತೆ ಅಂತ ನಾವು ಮಹಾರಾಷ್ಟ್ರದಲ್ಲಿ ಟ್ಯಾಂಕ್ ಒಳಗಡೆ ಸೆಪರೇಟ್ ಮಾಡಿಸ್ಬಿಡೋರು. ಪೆಟ್ರೋಲ್ ಸಿಗ್ತಾ ಇರಲ್ಲ ಅಂದ್ಬಿಟ್ಟು ಸೀಮೆಣ್ಣೆ ಹಾಕೊಂಡು ಓಡಿಸೋರಂತೆ. ಮಸಾಲಾ ಇಲ್ಲ, ಡೀಸೆಲ್ ಹಾಕಿ ಓಡಿಸ್ಬಿಟ್ಟಿನಿ. ಆ ರೈಡ್ ಡೀಸೆಲ್ ಹಾಕ್ಬಿಟ್ಟೆ. ಗುಜರಾತ್ ಅಲ್ಲಿ ರನ್ ಆಫ್ ಕಚ್ ಹೋಗಿದ್ದೆ. ವಾಪಸ್ ಭುಜ್ಗೆ ಬರ್ಬೇಕಾಯ್ತು. ಶೆಲ್ ಪೆಟ್ರೋಲ್ ಬಂಕ್ ಇತ್ತು. ನೈಟ್ ಬಂದ್ಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಎಕ್ಸಿಟ್ ಅಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟೆ. ವಾಪಸ್ ಬರ್ಬೇಕಾದ್ರೆ ಲೆಫ್ಟ್ ಒಂದ್ ಕಡೆ ಟಿ ಜಂಕ್ಷನ್ ಲೆಫ್ಟ್ ತಗೊಳ್ಳೋರು, ರೈಟ್ ತಗೋಬಿಟ್ಟೆ. ಸಿಗ್ನಲ್ ಇಲ್ಲ, GPS ವರ್ಕ್ ಆಗ್ತಿರ್ಲಿಲ್ಲ. 45 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ದೀನಿ. ಯಾಕೋ ಡೌಟ್ ಆಯ್ತು. ಹೋಯ್ತಾ ಲೊಕೇಶನ್, ಫ್ಯಾಕ್ಟ್ರಿಗಳೆಲ್ಲ ಉಪ್ಪಿಂದು ಏನೇನೋ ಬರೋಕ್ ಶುರು ಆಯ್ತು. ಒಂದ್ ಕಡೆ ಒಂದ್ ಯಾವ್ದೋ ಟೀ ಅಂಗಡಿ ಸಿಕ್ತು. ಊಟ ನೋಡ್ಬಿಟ್ಟು ಕೇಳಿದ್ರೆ ಅವನ ಹತ್ರ, ನೀ ಇಲ್ಲಿಗೆ ಬಂದೆ, ಆ ಕಡೆ ಹೋಗ್ಬೇಕು ಅಂತ. 45 ಕಿಲೋಮೀಟರ್. ಅದು ಚಾರ್ಜ್ ಅಲ್ಲಿ ಹೋಗಿದ್ದು 20-22 ಮೈಲೇಜ್. ಇದ್ದಿದ್ದು ಪೆಟ್ರೋಲ್ ಕೂರಿತ್ತು. ಇನ್ನೊಂದು 37 ಕಿಲೋಮೀಟರ್ ಹೋಗ್ಬೇಕಾಯ್ತು. ಗಾಡಿ ಸಿಗ್ಲಿಲ್ಲ. ಇಲ್ಲ ಪೆಟ್ರೋಲ್. ಹೇಳವನ್ ಕೇಳವನೇ ಇಲ್ಲ. ಅಕ್ಕಪಕ್ಕ ಫುಲ್ ನೀರು, ಒಂದೇ ರೋಡ್ ಸ್ಟ್ರೇಟ್. ಏನೋ ಹೆವನ್ ರೋಡ್ ಅಂತ. ಹೆವನ್ನೇ ಅವತ್ ನನ್ಗೆ.